ಹಾಯ್ ಎಲ್ರಿಗೂ ನಮಸ್ಕಾರ. ಮನೆ ಆಫೀಸ್ ಮನೆ ದಿನಪೂರ್ತಿ ಟಿ ವಿ, ಕಂಪ್ಯೂಟರ್, ಮೊಬೈಲ್, ಲ್ಯಾಪ್ಟಾಪ್ ನೋಡಿದ್ರಲ್ಲೇ ಕಳೆದೋಗ್ತಾ ಇದೆ. ಇದರಿಂದೆಲ್ಲ ನಮಗೆ ರೆಸ್ಟ್ ಸಿಗಬೇಕು ಅಂದರೆ ಇಂಥ ಪ್ಲೇಸಿಗೆ ಬರಬೇಕು. ಇದು ನನ್ನ ಚಿಕ್ಕಮ್ಮನ ಮನೆ ಸುತ್ತ ತೋಟ ಸುತ್ತ ಗದ್ದೆ ಸುತ್ತ ತೋಡು, ಹಳ್ಳ, ಕೆರೆ. ಅಬ್ಬಾ, ಇದೆಲ್ಲ ಸುತ್ತಾಡಿ ಬರುವಷ್ಟರಲ್ಲಿ ಎಷ್ಟು ಬೇಕೋ ಅಷ್ಟು ಕುಡಿಯೋದಕ್ಕೆ ಎಳ್ನೀರು. ಇಷ್ಟರಲ್ಲೇ ನನ್ನ ಅರ್ಧ ದಿನ ಮುಗ್ದೋಯ್ತು. ಮಧ್ಯಾಹ್ನ ಚಿಕ್ಕಮ್ಮ ಹೇಳಿದ್ರು ನೈಟ್ ಊಟಕ್ಕೆ ಬಿರಿಯಾನಿ ಮಾಡುವ ಅಂತ. ಹಾಗೆ ವಾರಕ್ಕೊಮ್ಮೆ ಶನಿವಾರ ಸಂತೆ ಆಗ್ತದೆ ನಮ್ಮೂರಲ್ಲಿ, ಹೋಗಿ ಬರುವ ಹೇಳಿದ್ರು. ನಾನು ಚಿಕ್ಕಪ್ಪನ ಹತ್ರ ಸ್ಕೂಟಿ ಕೀ ತಗೊಂಡು ಏನೋ ಸಣ್ಣ ಮಾರ್ಕೆಟ್ ಇರ್ಬೋದು ಅಂತ ಹೋದೆ. ಸಂತೆಗೆ ಎಂಟ್ರಿಯಾಗಿ ಫಸ್ಟ್ ಹೋದದ್ದೇ ಮೀನು ಮಾರುವವ್ರ ಹತ್ರ. ಆದರೆ ಮೀನೆಲ್ಲ ಖಾಲಿಯಾಗಿತ್ತು. ನಾನೇನೋ ಸಣ್ಣ ಸಂತೆ ಆಗಿರ್ಬೋದು ಅಂದ್ಕೊಂಡೆ. ಬಟ್ ಅಲ್ಲಿ ದಿನೋಪಯೋಗಕ್ಕೆ ಬೇಕಾಗಿರುವಂತಹ ಎಲ್ಲ ವಸ್ತು ಒಂದೇ ಕಡೆ ಸಿಗ್ತದೆ. ಅದು ವಾರಕ್ಕೆ ಒಂದೇ ದಿನ ಇಲ್ಲಿ ಇರುವಂಥದ್ದು ಮಾರ್ಕೆಟ್. ಹಾಗೆ ಅಲ್ಲಿ ಪ್ಲಾಸ್ಟಿಕ್ ಕೈ ಇತ್ತು, ಅದು ಬೆನ್ನು ತುರ್ಸೋಕ್ಕೆ ನನ್ನ ಚಿಕ್ಕಪ್ಪನಿಗೆ ಯೂಸ್ ಆಗ್ಬೋದು ಅಂತ ತಗೊಂಡೆ. ಆಮೇಲೆ ಮನೆಗೇನೆಲ್ಲ ಐಟಮ್ಸ್ ಬೇಕೋ ಅದನ್ನು ತಗೊಂಡು ನಾವು ವಾಪಸ್ ಮನೆಗೆ ಹೊರಟ್ವಿ. ಮನೆಗೆ ಹೋದ ತಕ್ಷಣ ನಾನು ಈ ಪ್ಲಾಸ್ಟಿಕ್ ಕೈಯನ್ನು ನನ್ನ ಚಿಕ್ಕಪ್ಪನಿಗೆ ಕೊಟ್ಟೆ. ಬೆನ್ನು ತುರಿಸ್ಲಿಕ್ಕೆ ಈ ಥರನೂ ಒಂದು ಸಿಗ್ತದ ಅಂತ ಅವರು ಆಶ್ಚರ್ಯಪಟ್ಟರು. ಅದಾದಮೇಲೆ ಫ್ರೆಶಪ್ ಆಗಿ ಚಿಕ್ಕಪ್ಪನವರ ಗದ್ದೆಯ ಬದಿಯಲ್ಲಿ ಕೊರಗಜ್ಜನ ತಾಣ, ಅಲ್ಲಿಗೆ ಹೋಗಿ ಕೈ ಮುಗಿದು ಪ್ರಸಾದ ತಗೊಂಡು ಹಾಗೆ ದೈವದ ತಾಣಕ್ಕೂ ಹೋಗಿ ಕೈ ಮುಗಿದ್ವಿ. ನಂತರ ಚಿಕ್ಕಮ್ಮ ಬಿರಿಯಾನಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ರು. ಹಾಗೆ ಚಿಕ್ಕಮ್ಮನಿಗೆ ಬಿರಿಯಾನಿ ಮತ್ತು ಚಿಕನ್ ಗ್ರೀನ್ ಗ್ರೇವಿ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಅವ್ರ ಹತ್ರ ನಾನು ಕೇಳಿದೆ, ನೀವು ಬಿರಿಯಾನಿ ಮಾಡೋದಕ್ಕೆ ಹೇಗೆ ಕಲ್ತ್ರಿ ಅಂತ. ಆವಾಗ ಅವ್ರು ಹೇಳಿದ್ರು ಯೂಟ್ಯೂಬ್ ನೋಡಿಕೊಂಡೇ ಕಲ್ತಿದ್ದು ಅಂತ. ಅಂತೂ ಇಂತೂ ಬಿರಿಯಾನಿ ತುಂಬ ಚೆಂದ ಆಗಿತ್ತು. ಹಾಗೆ ಮಾತಾಡಿಕೊಂಡು ಬಿರಿಯಾನಿ ತಿಂತ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಬಾಯ್.